ಹೀಗಾಗಿ ನಾವು ಹೇಳ್ತಾ ಇರುವಂಥದ್ದು ಪಶ್ಚಿಮ ಬಂಗಾಳದ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಅವರಿಗೆ ದಶ ದಿಕ್ಕುಗಳಲ್ಲೂ ಸಂಕಷ್ಟ ಶುರುವಾಗಿದೆ ಅಂತ. ದಶ ದಿಕ್ಕುಗಳಲ್ಲೂ ಸಂಕಷ್ಟ ಶುರುವಾಗಿದೆ. ಈಗ ಅವರು ಕೇಸರಿ ಪಾಳೆಯದ ಅಬ್ಬರಕ್ಕೆ ತೃಣಮೂಲ ಕಾಂಗ್ರೆಸ್ ಅಕ್ಷರಶಃ ಧೂಳಿಪಟವಾಗ್ತಾ ಇದೆಯಾ ಅಂತ. ಶಾಸಕರು ಸಂಸದರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಿಕ್ಕೆ ಮಮತಾ ಬ್ಯಾನರ್ಜಿ ಅವರಿಗೆ ಸಾಧ್ಯನೇ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲವೂ ಸಹ ಕೈ ಮೀರಿ ಹೋಗಿದೆ. ಬಿಜೆಪಿಯತ್ತ ಮುಖ ಮಾಡ್ತಾ ಇದ್ದಾರೆ ತೃಣಮೂಲ ಕಾಂಗ್ರೆಸ್ನ ನಾಯಕರುಗಳು. ನೋಡಿ, ನಿನ್ನೆ ನೇರಾನೇರವಾಗಿ 20 ಸಂಸದರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರ ಬರೆದಿದ್ದಾರೆ. ನಮ್ಮನ್ನ ಎನ್ಡಿಎ ಮೈತ್ರಿಕೂಟದ ಜೊತೆಗೆ ಗುರುತಿಸಿ ನಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ಆಸನದ ವ್ಯವಸ್ಥೆ ಮಾಡಿ ಅಂತ. ಈಗ ತೃಣಮೂಲ ಕಾಂಗ್ರೆಸ್ ವಿಭಜನೆಯ ಆತಂಕವನ್ನು ಎದುರಿಸ್ತಾ ಇದೆ. ಟಿಎಂಸಿ ಅಧಿನಾಯಕಿ ಮಮತಾ ಬ್ಯಾನರ್ಜಿ ಅವರಿಗೆ ಡಬಲ್ ಶಾಕು. ರಾಷ್ಟ್ರ ರಾಜಕಾರಣದ ಆಸೆನ ಇಟ್ಕೊಂಡಿದ್ದಂಥ ಮಮತಾ ಬ್ಯಾನರ್ಜಿ ಅವರ ಆಸೆ ಭಗ್ನವಾಗಿದೆ. ಸಂಪೂರ್ಣ ವಿಭಜನೆಯ ಹಾದಿಯಲ್ಲಿ ತೃಣಮೂಲ ಕಾಂಗ್ರೆಸ್ ಪಕ್ಷ ಇದೆ. 20 ಸಂಸದರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರ ಬರೆದಿದ್ದಾರೆ. ನಮ್ಮ ಬೆಂಬಲ ಎನ್ಡಿಎಗೆ ಘೋಷಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನೋಡಿ, ಟಿಎಂಸಿಯ 29 ಸಂಸದರಿದ್ದಾರೆ ವೀಕ್ಷಕರೇ. ಟೋಟಲ್ ಆಗಿ 29 ಸಂಸದರ ಪೈಕಿ 20 ಸಂಸದರು ಪತ್ರಕ್ಕೆ ಸಹಿ ಹಾಕಿದ್ದಾರೆ. ಸೊ ಇಲ್ಲಿ ಆಂಟಿ ಡಿಫೆಕ್ಷನ್ ಲಾ ಬರಲ್ಲ. ಯಾಕೆಂದರೆ 2/3 ಆಫ್ ದಿ ಮೆಜಾರಿಟಿ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದೇ ನಿರ್ಧಾರವೇ ಫೈನಲ್ ಆಗುತ್ತೆ. 2/3 20ರಲ್ಲಿ ಅಂದರೆ 19 ಆಗುತ್ತೆ. ಸೊ ಹಾಗಾಗಿ 29ನಲ್ಲಿ 2/3 ಅಂದರೆ 19 ಆಗುತ್ತೆ. ಸೊ 20 ಸಂಸದರು ಸ್ಪೀಕರ್ಗೆ ಲೆಟರ್ ಬರೆದಿದ್ದಾರೆ ಅಂದರೆ ಆ ಲೆಟರೇ ಮಾನ್ಯ ಆಗಲಿಕ್ಕಿದೆ. ಸೊ ಹಾಗಾಗಿ ಸ್ಪೀಕರ್ ಆ ನಿಟ್ಟಿನಲ್ಲಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಅವರದ್ದೇ ಪಕ್ಷದ ನಾಯಕರುಗಳು ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಮಾತನಾಡ್ತಾ ಇರ್ತಕ್ಕಂಥ ಪರಿ ಅಮಿತ್ ಶಾ ಕರೆದಿದ್ದಕ್ಕೆ ದೆಹಲಿಗೆ ಓಡ್ತಾ ಇದ್ದೀರಾ? ಟಿಎಂಸಿ ಸಂಸದ ಯೂಸುಫ್ ಪಠಾಣ್ ವಿರುದ್ಧ ಸಂಸದೆ ಮಹುವಾ ಮೊಹಿತ್ರಾ ಕಿಡಿಕಾರಿದ್ದಾರೆ. ಯೂಸುಫ್ ಪಠಾಣ್ ಗುಜರಾತ್ನ ಕ್ರಿಕೆಟರ್ ಕೂಡ ಹೌದು ಮತ್ತು ಸಂಸದರು ಹೌದು. ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಿರಂಗವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಮ್ಮ ಜಿಲ್ಲೆಯ ಜನ ನಿಮಗೆ ಭಾರಿ ಮತಗಳನ್ನು ನೀಡಿ ಗೆಲ್ಲಿಸಿದ್ದಾರೆ. ಮತದಾರರ ನಂಬಿಕೆಗೆ ದ್ರೋಹ ಬಗೆಯಬೇಡಿ ಅಂತ ಟ್ವೀಟ್ ಮಾಡಿದ್ದಾರೆ. ಬಿಜೆಪಿ ಟಿಕೆಟ್ನಿಂದ ಸ್ಪರ್ಧಿಸಿ ಗೆದ್ದು ತೋರಿಸಿ ಅಂತ ಸವಾಲನ್ನು ಹಾಕಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಪರಿಸ್ಥಿತಿ ಕೈ ಮೀರುವ ಹಂತಕ್ಕೆ ಹೋಗಿದೆ ಮಮತಾ ಬ್ಯಾನರ್ಜಿ ಅವರಿಗೆ. ಈಗ ಮಮತಾ ಬ್ಯಾನರ್ಜಿ ಅವರು ನಿನ್ನೆಯಷ್ಟೇ ಡೆಲ್ಲಿಯಲ್ಲಿ ನಡೆದಂತಹ ಈ INDA ಮೈತ್ರಿಕೂಟದ ಸಭೆಯಲ್ಲಿ ಭಾಗಿಯಾಗಿದ್ದರು. ಆದರೆ ಆ ಸಭೆ ಒಂದು ಕಡೆ ನಡೀತಾ ಇದೆ, ಮಗದೊಂದು ಕಡೆ ಮಮತಾ ಬ್ಯಾನರ್ಜಿ ಅವರ ಪಕ್ಷದಿಂದ ಗೆದ್ದು ಹೋಗಿದ್ದಂತಹ 29 ಸಂಸದರ ಪೈಕಿ 20 ಸಂಸದರು ಸ್ಪೀಕರ್ಗೆ ಲೆಟರ್ ಬರೆದಿದ್ದಾರೆ. ನಮ್ಮ ಬೆಂಬಲ NDAಗೆ ಘೋಷಿಸಿ ಅಂತ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಮಗದೊಂದು ಕಡೆ ಪ್ರತಿಪಕ್ಷ ನಾಯಕನ ಆಯ್ಕೆ ವಿಚಾರದಲ್ಲಿ ಅಸೆಂಬ್ಲಿಯಲ್ಲಿ ಉಂಟಾದಂಥ ಒಂದಷ್ಟು ಗೊಂದಲ ಫೈನಲ್ ಆಗಿ 60ಕ್ಕೂ ಹೆಚ್ಚು ಶಾಸಕರು ಮಮತಾ ಬ್ಯಾನರ್ಜಿ ಅವರಿಂದ ದೂರ ಹೋಗುವಂತೆ ಮಾಡಿದೆ. ಓಕೆ, ಡೀಟೇಲ್ಸ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡ್ತಾರೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಮೋಹನ್ ಚಿತ್ತಾಳೆ ಅವರು ನಮ್ಮ ಜೊತೆ ಲೈವ್ ಇದ್ದಾರೆ. ಸರ್, ಗುಡ್ ಈವ್ನಿಂಗ್ ಸರ್. ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ನಮಸ್ತೆ ಶಿವಶಂಕರ್. ಎಸ್ ಸರ್, ಏನು ಹೇಳ್ತೀರಿ ತೃಣಮೂಲ ಕಾಂಗ್ರೆಸ್ನ ಇವತ್ತಿನ ಈ ಪರಿಸ್ಥಿತಿಗೆ ಅಂತ? ಯಾಕಂದರೆ ಮೇಲಿಂದ ಮೇಲೆ ಆಘಾತ ಮಮತಾ ಬ್ಯಾನರ್ಜಿ ಅವರಿಗೆ, ಶಾಕ್ ಮೇಲೆ ಶಾಕು. ಅದು ಮಮತಾ ಬ್ಯಾನರ್ಜಿ ಅವರೇ ಮಾಡ್ಕೊಂಡಿರ್ತಕ್ಕಂಥ ತಪ್ಪು ಅಂತ ಹೇಳ್ತೀರೋ ಅಥವಾ ಈ ಬಾಹ್ಯವಾಗಿ ಏನೋ ಮಾಡಲಾಗ್ತಾ ಇದೆ ಅನ್ನೋ ಆರೋಪವನ್ನು ಮಮತಾ ಬ್ಯಾನರ್ಜಿ ಅವರು ಮಾಡ್ತಾ ಇದ್ದಾರೆ, ಅದು ಸತ್ಯ ಅಂತೀರಾ? ಏನು ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ನೋಡಿ, ಕನ್ನಡದಲ್ಲಿ ಒಂದು ಗಾದೆ ಮಾತು ಇದೆ, ಮಾಡಿದ್ದುಣ್ಣೋ ಮಾರಾಯ ಅಂತೇಳಿ. ಅಭಿಷೇಕ್ ಬ್ಯಾನರ್ಜಿ ಯಾವ ರೀತಿಯಿಂದ ಐಪ್ಯಾಕ್ ಕಂಪನಿಗೆ ತೃಣಮೂಲ್ ಕಾಂಗ್ರೆಸ್ ಮಾರ್ಬಿಟ್ಟಿದ್ದ, ಇವನ್ ದ ಸೀನಿಯರ್ ಲೀಡರ್ಸ್ ಏನು ಕಾಕೋಲಿ ಘೋಷ್ ದಸ್ತಿಗಾರಿದ್ದಾರೆ, ಇಲ್ಲ ಇನ್ನು ಎಷ್ಟು 2 ಜನ ಹೊರಗಡೆ ಬಂದಿದ್ದಾರೆ. ದೇ ಹ್ಯಾವ್ ಟು ಟೇಕ್ ಇನ್ಸ್ಟ್ರಕ್ಷನ್ ಫ್ರಮ್ ಎ ಪ್ರೈವೇಟ್ ಕಂಪನಿ ಟು ರನ್ ಅ ಪೊಲಿಟಿಕಲ್ ಪಾರ್ಟಿ. ಇದರ ಮೇನ್ ಕಾರಣ. ಅದಾದ್ಮೇಲೆ ಏನು ಅಲ್ಲಿಯ ಅತಿಯಾದ ಮೈನಾರಿಟಿ ಅಪೀಸ್ಮೆಂಟ್, ಅದಾದ ನಂತರ ಏನ್ ಸಿಂಡಿಕೇಟ್ ಕಟ್ ಮನಿ, ಗುಂಡಾಗರ್ದಿ, ಮಹಿಳೆಯರಿಗೆ ವೋಟ್ ಹಾಕ್ಲಿಕ್ಕೆ ಬಿಡೋದಿಲ್ಲ, ಆರ್ಜಿಕರ್, ಸಂದೇಶ್ ಖಾಲಿ, ಏನು ಘಟನಾವಳಿಯ ಸರಾನೆ ನಡೀತಲ್ಲ, 15 ವರ್ಷದಿಂದ ಬಂಗಾಳಿನ ಜನತೆ ಇದನ್ನ ಕಾಯ್ತಾ ಇದ್ರು. ಈಗ ನೋಡಿ, ಹೊರಗಡೆ ಬಂದ ತಕ್ಷಣ ಹೆಂಗೆ ಕೌನ್ಸಿಲರ್ಗೆ ಆಮೇಲೆ ಅಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮೊಟ್ಟೆಯಿಂದ ಹೊಡಿತಾ ಇದ್ದಾರೆ. ಇವತ್ತು ಬಂಗಾಳದಲ್ಲಿ ಒಂದು ಮೊಟ್ಟೆಯ ಪ್ರೈಸ್ 50 ರೂಪಾಯಿ ಆಗಿದೆ. ಯಾಕಂದ್ರೆ ಅವು ಎಲ್ಲಾ ಮೊಟ್ಟೆಗಳು ಕೂಡ ಹೆಂಗೆ ಸೆಂಟ್ರಲ್ ಫೋರ್ಸಸ್ ಮತ್ತೆ
ಬಂಗಾಲ್ ಪೊಲೀಸ್ ಆಕ್ಟಿವ್ ಆಗಿ ಇವರನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದಾರಲ್ಲ, ಮತ್ತೆ ಹೆಂಗೆ ಆರ್ಮ್ಸ್ ಅಮ್ಯುನೇಷನ್ಸ್, ಆ ನಂತರ ಏನು ಅವ್ರದ್ದೊಂದು ನಮ್ಮಲ್ಲಿ ಹೆಂಗ್ ಗ್ಯಾರಂಟಿ ಯೋಜನಾ ಇದೆಯಲ್ಲ, ಅಲ್ಲಿ ಒಂದು ಗ್ಯಾರಂಟಿ ಯೋಜನಾ ತೃಣಮೂಲ್ ಕಾಂಗ್ರೆಸ್ ಇತ್ತು. ಅದರಲ್ಲಿ ಮಹಿಳೆಯರು ಕೊಡೋದು ಬಿಟ್ಟು 1.5 ಲಕ್ಷ ಪುರುಷರೇ ಅದನ್ನ ತಗೋತಾ ಇದ್ರು. ಅಂದ್ರೆ ಯಾವ ಪ್ರಮಾಣದಲ್ಲಿ ಅಲ್ಲಿ ಕರಪ್ಷನ್ ಇತ್ತಂತ ಗೊತ್ತಾಗಿದೆ. ಈಗ ಒಂದು ನಿಮ್ಗೆ ತಿಳಿಸ್ ಹೇಳ್ತೀನಿ, ಆಂಟಿ ಡಿಫೆಕ್ಷನ್ ಲಾ ನಲ್ಲಿ 1/3 ಮುಂಚೆ ಇತ್ತು, ಈಗ ಶಿವಶಂಕರ್ 2/3 ಆಗಿದೆ. ಅಂದ್ರೆ 20 ಶಾಸಕರು ಸಂಸದರು ಹೊರಗಡೆ ಬಂದಾಗ ಮಿನಿಮಮ್ ಅವ್ರಿಗೆ ಬೇಕಾಗಿದ್ದು 19, ಈಗ ಅದು 20, 21 ಹಿಂಗೆ ಕಾಕೋಲಿ ಘೋಷ್ ಹೇಳ್ತಾ ಇದ್ದಾರೆ ಸ್ಪೀಕರ್ಗೆ ಕೊಟ್ಟಿದಂತ. ಆದ್ರೆ ಅದೇ ತರ ರಾಜ್ಯಸಭೆಯಲ್ಲಿ ಮಾಡ್ಲಿಕ್ಕಾಗಲ್ಲ. ರಾಜ್ಯಸಭೆಯಲ್ಲಿ ನೀವು ರಿಸೈನ್ ಮಾಡ್ಬೇಕು, ಮತ್ತೆ ನೀವು ರಿಸೈನ್ ಮಾಡಿದಾಗ ಮತ್ತೊಮ್ಮೆ ರೀಕಾಂಟೆಸ್ಟ್ ಮಾಡ್ಬೇಕು, ರಿಎಲೆಕ್ಷನ್ ಆದಾಗ, ಅವಾಗ ಮಾತ್ರ ನಿಮ್ಗೆ ರಾಜ್ಯಸಭಾ ಸದಸ್ಯತ್ವ ನೀಡಲಾಗ್ತದೆ. ಈಗ ತೃಣಮೂಲ್ ಕಾಂಗ್ರೆಸ್ ಒರಿಜಿನಲ್ ಹತ್ರ ಉಳಿದಿದ್ದು ಅಭಿಷೇಕ್ ಬ್ಯಾನರ್ಜಿ, ಆಮೇಲೆ ಇನ್ನೊಬ್ರು ಬ್ಯಾನರ್ಜಿ, ಆ ನಂತರ ನಮ್ಮ ಒಬ್ಬ ಕ್ರಿಕೆಟ್ ಪ್ಲೇಯರ್ ಇದ್ದಾರೆ. ಹಿಂಗೆ 8 ಜನ ಅವ್ರ ಕಡೆ ಉಳಿದಿದ್ರೆ 21 ಜನ ರಿಬೆಲಿಯನ್ ಕಡೆ ಇದ್ದಾರೆ. ಹಂಗೆ 58 ಜನ ಎಂ ಎಲ್ ಎಗಳು ಈ ಸೈಡ್ ನವ ತೃಣಮೂಲ ಅಂತ ಸ್ಥಾಪನೆ ಮಾಡಿದ್ದಾರೆ. ಅವರನ್ನ ಸ್ಪೀಕರ್ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇದು ಸದ್ಯದ ಪರಿಸ್ಥಿತಿ. ಆದ್ರೆ ಒಂದು ಬ್ರೇಕಿಂಗ್ ನಿಮ್ಗೆ ಕೊಡ್ತಾ ಇದ್ದೇನೆ. ಐ ಥಿಂಕ್ ಫಸ್ಟ್ ಟೈಮ್ ಐ ಆಮ್ ಬ್ರೇಕಿಂಗ್ ದಿಸ್ ನ್ಯೂಸ್. ಇವತ್ತು ಮಮತಾ ಬ್ಯಾನರ್ಜಿ ಮತ್ತೆ ಸೋನಿಯಾ ಗಾಂಧಿ ಅವ್ರ ಜೊತೆ 1 ಗಂಟೆಗಳ ಕಾಲ ಮಾತುಕತೆ ನಡೀತಾ ಇದೆ. ನನ್ನ ಡೆಲ್ಲಿ ಸೋರ್ಸಸ್ ಹೇಳ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಮೇ ಜಾಯಿನ್ ಕಾಂಗ್ರೆಸ್ ಅಂತ. ಯಾಕಂದ್ರೆ ಅವಳ ಹತ್ರ ಒಂದು 6 MP ಲೋಕಸಭೆದು, 3 MP ರಾಜ್ಯಸಭೆದು ಮತ್ತು 8 MLA ಬಿಟ್ರೆ ಮತ್ತೇನು ಪ್ರಾಪರ್ಟಿ ಅವ್ರ ಹತ್ರ ಇಲ್ಲ. ಹಿಂಗಾಗಿ ಇದು ಅಧಪತನಕ್ಕೆ ತೃಣಮೂಲ್ ಹೋಗೋದ್ರಿಂದ ಕಾಂಗ್ರೆಸ್ ಜಾಯಿನ್ ಆಗ್ಬೋದಂತ ಒಂದು ಸುದ್ದಿ ಹರಡ್ತಾ ಇದೆ. ಇನ್ನು ಕನ್ಫರ್ಮೇಶನ್ ಆಗಿದೆ. ರೈಟ್, ಓಕೆ ಸರ್. ಸರ್, ಈಗ ಒಂದು ಈ ತೃಣಮೂಲ ಕಾಂಗ್ರೆಸ್ನ ಬಂಡಾಯ ನಾಯಕರುಗಳ ನಿರ್ಧಾರ ಅನ್ನುವಂಥದ್ದು ಸರ್, ಯಾಕಂದರೆ ಒಂದು ಕಡೆ ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ TMC ಕುತ್ಕೊಳ್ಳುತ್ತೆ, ಮಗದೊಂದು ಕಡೆ ಪಾರ್ಲಿಮೆಂಟ್ನಲ್ಲಿ NDA ಮೈತ್ರಿಕೂಟದ ಜೊತೆಗೆ ಗುರುತಿಸ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಲೆಟರ್ ಬರೀತಾರೆ ಸ್ಪೀಕರ್ಗೆ ಅನ್ನೋದಾದರೆ, ಎಲ್ಲೋ ಒಂದು ಕಡೆ ಈ ಬಂಡಾಯ ನಾಯಕರುಗಳನ್ನು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಅಥವಾ ಕರ್ಕೊಂಡು ಹೋಗುವಂಥ ನಾಯಕ ಇಲ್ವಾ, ಅಥವಾ ಈ ರೀತಿಯಂಥ ಗೊಂದಲದ ವಾತಾವರಣ ಹಾಗೆ ಕಂಟಿನ್ಯೂ ಆಗ್ಬೋದಾ, ಏನಂತೀರಿ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನೋಡಿ, ಏನಾಗಿದೆ ಅಲ್ಲಿ ಅಂತಂದ್ರೆ 50 ತೃಣಮೂಲ್ ಕಾಂಗ್ರೆಸ್ಸಿನ ಅಭಿಷೇಕ್ ಬ್ಯಾನರ್ಜಿ ಹೂ ಇಸ್ ದ ಮೇನ್ reason for debacle in West Bengal. ಅಭಿಷೇಕ್ ಬ್ಯಾನರ್ಜಿ ಈಸ್ ದ ಜನರಲ್ ಸೆಕ್ರೆಟರಿ, ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ. ಅವರು ಒಂದು ಪತ್ರವನ್ನ ಸ್ಪೀಕರಿಗೆ ಕೊಡ್ತಾರೆ. ಆ ಪತ್ರ ಸ್ಪೀಕರಿಗೆ ಕೊಟ್ಟ ತಕ್ಷಣನೇ ಅಲ್ಲಿಯ ರಿಬೆಲಿಯನ್ ಏನ್ ಆದ್ರಲ್ಲ, ಈಗ ಅವ್ರು ಹೇಳ್ತಾರೆ ಇದರಲ್ಲಿ ನಾವು XYZ ಅನ್ನ ನಮ್ಮ ಲೀಡರ್ ಅಂತ ನಾವು ಒಪ್ಪಲೇ ಇಲ್ಲ, ಇದು ಫೋರ್ಸ್ಡ್ ಸಿಗ್ನೇಚರ್ ಆಗೋದ್ರಿಂದ CID ನೋಟಿಸ್ ಕೊಡ್ತದೆ. 2 ನೋಟಿಸ್ ಅವಾಯ್ಡ್ ಮಾಡಿದ್ದಾರೆ. ಸಂಜೆಗೂ ಕೂಡ ಅವ್ರ ಮನೆಗೆ ಹೋಗಿದ್ದಾರೆ ಪೊಲೀಸರು. ಇವತ್ತಿಗೂ ಕೂಡ ಅವ್ರು ಆಗಿಲ್ಲ ಅಂದ್ರೆ ಅವ್ರು ಅರೆಸ್ಟ್ ಆಗ್ತಾರೆ. ಆ ಡಾಕ್ಯುಮೆಂಟ್ ಫೋರ್ಸ್ಡ್ ಇರೋದ್ರಿಂದ ಏನು ರಿತಂಬರ ಬ್ಯಾನರ್ಜಿ ಏನು ಹೊಸ ಲೀಡರ್ ಅಂತ ರಿಬೆಲ್ ಗ್ರೂಪ್ ನಿಂದ ಆಗಿದ್ದಾರೆ, ಅವರೇ ಚೀಫ್ ವಿಪ್ ಆಗಿ ಅವರು ಇಲ್ಲಿ ಮಾಡಿದ್ದಾರೆ. ಆಸ್ ಫಾರ್ ಆಸ್ ಲೋಕಸಭಾ ಇಸ್ ಕನ್ಸರ್ನ್, ಕಾಕೋಲಿ ಘೋಷ್ ದಸ್ತಿಗಾರನ್ನ ಚೀಫ್ ವಿಪ್ ನಿಂದ ತೆಗೆದು ಹಾಕಿ ಕಲ್ಯಾಣ್ ಬ್ಯಾನರ್ಜಿ ಮಾಡಿದ್ರು. ಕಲ್ಯಾಣ್ ಬ್ಯಾನರ್ಜಿ ಯಾವಾಗ ಕೇಳಲಿಕ್ಕೆ ಹೋದ್ರು ಓಂ ಬಿರ್ಲಾ ಹತ್ರ, ಅವಾಗ ಓಂ ಬಿರ್ಲಾ ಸ್ಪೀಕರ್ ಹೇಳಿದ್ರು ಇಲ್ಲಿಲ್ಲ, ನಮ್ಗೆ ಈಗ ಹಿಂಗ್ ರಿಪ್ರೆಸೆಂಟೇಷನ್ ಬಂದಿದೆ, ವಿ ಆರ್ ಕನ್ಸಿಡರಿಂಗ್ ದ ಕೇಸ್, ನೋಡೋಣ, ಕಾದ್ ನೋಡೋಣ, ನಾಳೆ ನಾಡ್ದವರೆಗೂ ಈ ಪಿಕ್ಚರ್ ಕ್ಲಿಯರ್ ಅನಿಸ್ತಾ ಇದೆ. ಆದ್ರೆ ಏನೋ ಆದ್ರೂ ಕೂಡ ಅತಿಯಾದ ನೀವೇನ್ ದಬ್ಬಾಳಿಕೆ, ಅತಿಯಾದ ರಾಜಕಾರಣದಲ್ಲಿ ಬಹಳ ದಿವಸ ನಡೆಯಲ್ಲ. ಜನ ಹೆಂಗ್ ರೊಚ್ಚಿಗೆದ್ದು ಹೊರಗಡೆ ಬಂದು ಈ TMC ನಾಯಕರು ಹೊಡಿತಾ ಇದಾರಲ್ಲ, ಹಂಗ ನೋಡಿದ್ರೆ ಅದು ಅವ್ರ ಶಿಫ್ಟು, ಅದು ನಾನು ಹಿಂಸೆ, ಐ ಆಮ್ ನಾಟ್ ಜಸ್ಟಿಫೈಯಿಂಗ್. ಪ್ರೆಷರ್ ಕುಕ್ಕರ್ ಬ್ಲಾಸ್ಟ್ ಆಗಿದೆ ಅಂತೀರಿ ಸರ್? ಈ ಪ್ರೆಷರ್ ಕುಕ್ಕರ್ ಇಲ್ಲ, ನಿಮ್ಮ ಇನ್ಪುಟ್ಟಿನ ಒಬ್ಬ ಸದಸ್ಯರು ಬರ್ಬಾದ್ ತೃಣಮೂಲ್ ಅಂತ ಇವತ್ತಿನ ಹೆಡ್ಡಿಂಗ್ ಅಂತ ಹೇಳಿದ್ರು. ಬರ್ಬಾದ್ ರಾಜಕಾರಣದಲ್ಲಿ ಬರ್ಬಾದ್ ಅಂತ ಏನಿಲ್ಲ. ಆದ್ರೆ ಒಂದ್ ಹೇಳ್ತೀನಿ, ಶ್ರಮಿಕ್ ಭಟ್ಟಾಚಾರ್ಯ ಏನು ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಸದಸ್ಯರು, ವೆಸ್ಟ್ ಬೆಂಗಾಲಿನ ಅಧ್ಯಕ್ಷರು, ಅವರು ಹೇಳಿದ್ದಾರೆ ಆಮಿ ವೆಸ್ಟ್ ಬೆಂಗಾಲಿ ಭಾರತೀಯ ಜನತಾ ಪಾರ್ಟಿ ತೃಣಮೂಲ್ ಕೊಟ್ಟೆ ಪಾಲ್ಬೋಣ, ಅಂದ್ರೆ ನಾವು ತೃಣಮೂಲ್ಗೆ ಮತ್ತೆ ನಾವು ತೋಳುತ್ತಿಲ್ಲ, ಹಿಂಗಾಗಿ ಸಪರೇಟ್ ಗ್ರೂಪ್ ಮಾಡಿ ಅವರು ಸಪೋರ್ಟ್ ಮಾಡಬಹುದು, ಲೋಕಸಭೆಯಲ್ಲೂ ಕೂಡ ಸಪರೇಟ್ ಗ್ರೂಪ್ ಮಾಡಿ ಅವ್ರು ಕೂಡಬಹುದು. ಆದ್ರೆ ಇವ್ರು ಎಲ್ಲರನ್ನೂ ಕೂಡ ಬಿಜೆಪಿಯಲ್ಲೂ ಕೊಡೋ ಯಾವ ಸಾಧ್ಯತೆಗಳು ಇಲ್ಲ. ಆದ್ರೆ ಒಂದಿದೆ ಸರ್ ಶಿವಶಂಕರ್, ನಮಗೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಗೆ
ಇತ್ತಿತ್ತಲಾಗೆ ವುಮೆನ್ಸ್ ಬಿಲ್ ಏನು Yes, ಪಾಸ್ yes, ಮಾಡಬೇಕಾಗಿದೆ, ಹಾ. ಪರಿಸೀಮನ್ ಬಿಲ್ ಏನಿದೆ ಅಲ್ಲ ಅದು ಹೌದು. ಪಾಸ್ ಮಾಡಬೇಕಾಗಿದೆ. Delimitation bill. ಎಸ್ ಪರಿಸೀಮನ್ ಅಂದ್ರೆ ಡಿಲಿಮಿಟೇಷನ್. ಹಾ. ಒನ್ ನೇಷನ್ ಒನ್ ಇಲೆಕ್ಷನ್ ಪಾಸ್ ಮಾಡಬೇಕಾಗಿದೆ. DMK ಹೊರಗಡೆ ಬಂದಿದೆ, TMC 20, ಇಲ್ಲಿ 30, 50 ಆಲ್ರೆಡಿ NDA ಕಡೆ ಇದೆ. ಒಡಿಶಾದ ಕೆಲವೊಂದು ಪಾರ್ಟಿಗಳು ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ NDAಗೆ ಸಪೋರ್ಟ್ ಮಾಡ್ತಾರೆ. ಹಿಂಗಿದ್ದಾಗ 3/4 ಮೆಜಾರಿಟಿ 2/3 ಮೆಜಾರಿಟಿಯಿಂದ ಬಿಲ್ಗಳು ಪಾಸ್ ಮಾಡ್ಬೇಕಲ್ಲ, ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಇಂಡೈರೆಕ್ಟ್ಲಿ ಆಗಿನೇ ಇನ್ವಾಲ್ವ್ ಆಗಿದೆ. ಅದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ನಾವು ಹೇಳ್ಬೋದು. ಯಾಕಂದ್ರೆ ಅವರು ಸೇರಿದ್ದು Okay. ನಿನ್ನೆ ಡೆಲ್ಲಿಯಲ್ಲಿ ಬಿಜೆಪಿ MP ಮನೆಯಲ್ಲಿ ಭೂಪೇಂದ್ರ ಪಟೇಲ್ ಅವರ ಭೇಟಿ. ಎಸ್ ಸರ್. ಎಸ್ ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು PNS ವಿಸ್ತಾರ ನ್ಯೂಸ್ಗೆ ಮಾತನಾಡಿದ್ದಕ್ಕೆ.